ಕರ್ನಾಟಕ ಪೊಲೀಸ್ ಅಂದ್ರೆ ದಕ್ಷತೆಗೆ ಪ್ರಾಮಾಣಿಕತೆಗೆ ಹೆಸರುವಾಸಿ. ಆದರೆ ಕೆಲವು ಪೊಲೀಸ್ನವರು ಮಾಡುವ ನೀಚ ಕೃತ್ಯದಿಂದ ಇಡೀ ಇಲಾಖೆನೇ ತಲೆ ತಗ್ಗಿಸುವಂತಹ ಒಂದಿಷ್ಟು ಸಂಗತಿಗಳು ನಡೀತಾ ಇರ್ತವೆ. ಈಗ ರಾಮಚಂದ್ರ ರಾವ್ನ ಕಾಮ ಪುರಾಣದ ಕತೆ ಇದು. ಈತ ರಾಮಚಂದ್ರ ರಾವ್ ಅಲ್ಲ, ಕಾಮಚಂದ್ರ ರಾವ್. ಅಯ್ಯಯ್ಯೋ ರಾಮಚಂದ್ರ, ಏನೇ ಅವತಾರಗಳು ನಿಮ್ಮದು, ಅದು ಕೂಡ ಯೂನಿಫಾರ್ಮ್ನಲ್ಲೇ, ಆಫೀಸ್ನಲ್ಲೇ. DGPಯ ರಾಸ ಲೀಲೆ ವೈರಲ್ ಆಗಿದೆ. ಓರ್ವ ಮಾಡೆಲ್ ಸೇರಿದಂತೆ ಹಲವು ಮಹಿಳೆಯರ ಜೊತೆ ಚೆಲ್ಲಾಟ ಚೆಕ್ಕಂದ. ಇದು ಇಡೀ ಪೊಲೀಸ್ ಇಲಾಖೆಯ ತಲೆ ತಗ್ಗಿಸುವಂತಹ ಘಟನೆ. ಹೆಣ್ಮಕ್ಕಳನ್ನ ತಬ್ಬಿ ಮುದ್ದಾಡುವಂತಹ DGP ರಾಮಚಂದ್ರ ರಾವ್ ವಿಡಿಯೋ ಈಗ ಸಾಕಷ್ಟು ವೈರಲ್ ಆಗ್ತಾ ಇದೆ. ಅದು ಕೂಡ ಕಚೇರಿಯಲ್ಲೇ ಕಾಮದಾಟ. ಹೆಣ್ಮಕ್ಳಿಗೆ DGP ಚುಂಬಿಸಿದ್ದಾರೆ. ಈತ ರಾಮಚಂದ್ರ ರಾವ್ ಅಂತ ಯಾವ ಆ್ಯಂಗಲಲ್ಲಿ ಕರೆಯಕ್ಕೆ ಸಾಧ್ಯ? ಅವ್ರ ಅಪ್ಪ ಅಮ್ಮ ನನ್ನ ಮಗ ಒಳ್ಳೆ ಆಫೀಸರ್ ಆಗಲಿ, ಮತ್ತು ಒಳ್ಳೆ ಆದರ್ಶ ಪುರುಷನ ಹೆಸರು ಕೂಡ ಇಟ್ಟಿದ್ದಾರೆ, ರಾಮಚಂದ್ರ ಅಂತ ಹೆಸರಿಟ್ಟಿದ್ದಾರೆ. ಆದರೆ ಈತ ಮಾಡೋದೇನು ನೋಡಿ, ಓರ್ವ ಮಹಿಳೆ, ಓರ್ವ ಮಾಡೆಲ್ ಸೇರಿದಂತೆ ಬೇರೆ ಬೇರೆ ಯುವತಿಯರ ಜೊತೆ ಈತ ಚೆಲ್ಲಾಟ ಚೆಕ್ಕಂದ. ಏನೇನು ಅವತಾರಗಳು ಈತಂದು, ಅದು ಕೂಡ ಯೂನಿಫಾರ್ಮ್. ಇದೇನು ಕಾನ್ಸ್ಟೇಬಲ್ ಅಲ್ಲ, ಇವರು DGP. ಇವರು ಮುಂದೆ IGP ಆಗಲಿಕ್ಕೆ ಎಲ್ಲ ರೀತಿಯಾದಂಥ ತಯಾರಿ ಮಾಡ್ಕೊಂಡಿದ್ದವರು. ನೋಡಿ, ಈ ಹಂತಕ್ಕೆ ಬರೋಕ್ಕೆ ಎಷ್ಟು ಕಷ್ಟಪಡ್ತಾರೆ. ಸಾಕಷ್ಟು ಕಷ್ಟ ಇದೆ. ಈ DGP ಹಂತಕ್ಕೆ ಬರೋಕ್ಕೆ ಸಾಕಷ್ಟು ಕಷ್ಟ ಇದೆ. ಅವರ ಯೂನಿಫಾರ್ಮ್ ಇರ್ಬೋದು, ಅವ್ರ ಕೈಲಿರುವಂತಹ ಲಾಠಿ ಇರ್ಬೋದು, ಅವರ ಬೆಲ್ಟ್ ಇರ್ಬೋದು, ಪ್ರತಿಯೊಂದಕ್ಕೂ ಪವರ್ ಇದೆ, ಪ್ರತಿಯೊಂದಕ್ಕೂ ಪವರ್ ಇದೆ. ಅದನ್ನು ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಈ ರಾಮಚಂದ್ರ ರಾವ್. ನೋಡಿ, ಆಫೀಸ್ನಲ್ಲಿ ಮಹಿಳೆಯರ ಜೊತೆ ರಾಸಲೀಲೆ ಆಡ್ತಾ ಇರುವಂತಹ ಅವರ ಕಾಮದಾಟದ ದೃಶ್ಯಗಳನ್ನು ಒಮ್ಮೆ ನೋಡಿ. ಇಡೀ ಇಲಾಖೆ ತಲೆ ತಗ್ಗಿಸುವಂತಹ ಘಟನೆ ಇದು. ಇಡೀ ಪೊಲೀಸ್ ಇಲಾಖೆಗೆ ಒಂಥರ ಕಪ್ಪು ಚುಕ್ಕಿ ಇದು. ಸಾಕಷ್ಟು ಒಳ್ಳೊಳ್ಳೆ ಆಫೀಸರ್ಸ್ಗಳನ್ನು ಕರ್ನಾಟಕದ ಜನ ನೋಡಿದ್ದಾರೆ. ಕರ್ನಾಟಕದ ಪೊಲೀಸ್ನವರಂದರೆ ಒಂದು ದಕ್ಷತೆಗೆ, ಪ್ರಾಮಾಣಿಕತೆಗೆ, ಸಾಮಾಜಿಕ ನ್ಯಾಯವನ್ನು ಒದಗಿಸ್ಕೊಡ್ತಾರೆ ಅನ್ನುವಂತಹ ಒಂದು ನಂಬಿಕೆ ಇದೆ. ಆದರೆ ಇಂತಹ ಕೆಲವು ಪೊಲೀಸ್ನವರು, ಇಂತಹ ಕೆಲವು DGPಗಳು ಮಾಡುವಂತಹ ಈ ಒಂದು ಅಸಹ್ಯಕರ ಘಟನೆ ಇದು. ನಿಜಕ್ಕೂ ಅಸಹ್ಯ ಹುಟ್ಟಿಸುತ್ತೆ ಇಂತಹ ಘಟನೆಗಳನ್ನು ನೋಡಲಿಕ್ಕೆ. ಆದರೂ ಕೂಡ ಇದನ್ನು ಸರ್ಕಾರದವರು ಪರಿಗಣಿಸಬೇಕು. ಗೃಹ ಇಲಾಖೆ ಸರಿಯಾಗಿ ಕ್ರಮ ತೆಗೆದುಕೊಳ್ಬೇಕು. ಕಾಕಿ ಕಾಮಸ್ಫೋಟ, ಅಯ್ಯಯ್ಯೋ ಎಂಥ ಆಟ! ಈ DGPಗೆ ಮಾನ ಮರ್ಯಾದೆ ನಾಚಿಕೆ ಏನೂ ಇಲ್ವಾ? ಹಾಗಾದರೆ ಭಾರೀ ವೈರಲ್ ಆಗ್ತಾ ಇದೆ DGPಯ ಕಾಮದಾಟದ ವಿಡಿಯೋ. ಕಚೇರಿಯಲ್ಲೇ ಚೆಕ್ಕಂದ ಆಡ್ತಾ ಇದ್ದಾರೆ DGP ಬಣ್ಣ ಈಗ ಬಯಲಾಗಿದೆ. CM ಅಂಗಳಕ್ಕೂ ಕೂಡ ತಲುಪಿದೆ DGPಯ ರಾಸಲೀಲೆಯ ಪ್ರಕರಣ. ಇನ್ನು ರಾಸಲೀಲೆ ವಿಡಿಯೋ ಬಗ್ಗೆ ಗೃಹ ಸಚಿವ ಡಾಕ್ಟರ್ G. ಪರಮೇಶ್ವರ್ ಮಾಹಿತಿಯನ್ನು ಕೇಳಿದ್ದಾರೆ. ಗೃಹ ಸಚಿವ ಡಾಕ್ಟರ್ G. ಪರಮೇಶ್ವರ್ ನಿವಾಸಕ್ಕೆ DGP ರಾಮಚಂದ್ರ ರಾವ್ ಬಂದಿದ್ದಾರೆ. ವಿಡಿಯೋ ವೈರಲ್ ಬೆನ್ನಲ್ಲೇ ಡಾಕ್ಟರ್ G. ಪರಮೇಶ್ವರ್ ನಿವಾಸಕ್ಕೆ ರಾಮಚಂದ್ರ ರಾವ್ ದೌಡಾಯಿಸಿದ್ದಾರೆ. DGP ರಾಮಚಂದ್ರ ರಾವ್ ಭೇಟಿಗೆ ಪರಮೇಶ್ವರ್ ನಿರಾಕರಿಸಿದ್ದಾರೆ. ನಿಜಕ್ಕೂ ಅಸಹ್ಯ ಹುಟ್ಟಿಸುತ್ತೆ ಇದು. ಹೇಗೆ ಆ ಸಚಿವರು ಇವ್ರ ಮುಖ ನೋಡಲಿಕ್ಕೆ ಸಾಧ್ಯ ಆಗುತ್ತೆ? ಈ ಥರ ಎಲ್ಲ ಮಾಡಿದ್ದಾರೆ ಅಂದರೆ ನೋಡಿ, ಇದು 1 ವರ್ಷದ ಹಿಂದಿಂದು ವಿಡಿಯೋಗಳು ಅಂತ ಹೇಳ್ತಾರೆ. ಒಂದು ಕಡೆ ರಾಮಚಂದ್ರ ರಾವ್ ಹೇಳ್ತಾರೆ, ಈಗ ಟೆಕ್ನಾಲಜಿ ಮುಂದುವರೆದು ಬಿಟ್ಟಿದೆ, AI ಟೆಕ್ನಾಲಜಿ ಮಾಡಿಬಿಟ್ಟು ನನ್ನ ಮೇಲೆ ಷಡ್ಯಂತ್ರ ಮಾಡಿದ್ದಾರೆ ಅಂತ ಕ್ಲಿಯರಲ್ಲಿ ಗೊತ್ತಾಗ್ತಾ ಇದೆ. ರಾಮಚಂದ್ರ ರಾವ್ ವಿತ್ ಯೂನಿಫಾರ್ಮಲ್ಲಿದ್ದಾರೆ. ಸರ್ಕಾರಿ ಕಚೇರಿಯಲ್ಲಿ ಅವರ ಚೇರಲ್ಲಿ ಕೂತ್ಕೊಂಡು ತನ್ನ ಕಾಮ ತೃಷೆಯನ್ನು ತೀರಿಸ್ಕೊಳ್ತಾ ಇರುವಂತಹ ಒಂದಿಷ್ಟು ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಾ. ಇಂತಹ ಘಟನೆಗಳನ್ನು ನೋಡಲಿಕ್ಕೆ ಅಸಹ್ಯ ಹುಟ್ಟುತ್ತೆ ನಿಜಕ್ಕೂ. ಆದರೆ ಅವೇರ್ನೆಸ್ ಕ್ರಿಯೇಟ್ ಆಗಬೇಕು. ಪೊಲೀಸ್ ಇಲಾಖೆಯಲ್ಲಿ ಇಂತಹ ಕೆಲವೊಂದಿಷ್ಟು ಕಾಮ ಕ್ರಿಮಿಗಳು ಇದ್ದಾರೆ ಅನ್ನುವಂಥದ್ದು ಗೊತ್ತಾಗಬೇಕಲ್ವ? ಆ ನಿಟ್ಟಿನಲ್ಲಿ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಜೊತೆಗೆ ಈ ಸರ್ಕಾರದವರು, ಸ್ಪೆಷಲಿ ಗೃಹ ಇಲಾಖೆಯ ಗೃಹ ಸಚಿವರು ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಳ್ಬೇಕಾಗ್ತದೆ. ಇಂತಹ ಕ್ರಿಮಿಗಳಿಂದ ಇಲಾಖೆಗೆ ಕೆಟ್ಟ ಹೆಸರು. ಘಟನೆಯಿಂದ ನನಗೆ ತೀವ್ರ ಮುಜುಗರ ಆಗಿದೆ. ಇದು ಹಳೆಯ ವಿಡಿಯೋ ಅಂತ DGP ರಾಮಚಂದ್ರ ರಾವ್ ಹೇಳ್ತಾ ಇದ್ದಾರೆ. ಈಗ AI ಬಂದಿದ್ದಕ್ಕೂ ಈ ಥರ ಘಟನೆಗಳನ್ನು ತಳ್ಳಿ ಹಾಕೋದಕ್ಕೂ ಸರಿ ಆಗ್ತಾ ಇದೆ. ಈ ಪ್ರಕರಣದಲ್ಲಿ ಕಾನೂನು ಹೋರಾಟ ಮಾಡ್ತೀನಿ. 8 ವರ್ಷದ ಹಳೆಯ ವಿಡಿಯೋ ಇದು, ಬೆಳಗಾವಿಯದ್ದು ವಿಡಿಯೋ ಬಗ್ಗೆ DGP ರಾಮಚಂದ್ರ ಈಗ ಮೊದಲ ರಿಯಾಕ್ಷನ್ ಕೊಟ್ಟಿದ್ದಾರೆ. 8 ವರ್ಷದ್ದು 10 ವರ್ಷದ್ದು ನೀವು ಘಟನೆಯಲ್ಲಿ ನಿಮ್ಮ ಒಂದು ಪ್ರತಿಕ್ರಿಯೆ ಇದೆಯಾ? ಅದರಲ್ಲಿ ಪ್ರತಿಕ್ರಿಯೆ ಇದ್ದ ಮೇಲೆ ಅದು 8 ವರ್ಷದ್ದಾದ್ರೇನು 10 ವರ್ಷದ್ದಾದ್ರೇನು? ಈ ಪ್ರಕರಣದಲ್ಲಿ ಕಾನೂನು ಹೋರಾಟವನ್ನು ಮಾಡ್ತೀನಿ ಅಂತ ರಾಮಚಂದ್ರ ಹೇಳ್ತಾ ಇದ್ದಾರೆ. 8 ವರ್ಷದ ಹಳೆಯ ವಿಡಿಯೋ ಇದು, ಅದು ಕೂಡ ಬೆಳಗಾವಿಯದ್ದು. ವಿಡಿಯೋ ಬಗ್ಗೆ DGP ರಾಮಚಂದ್ರ ಈಗ ಮೊದಲ ರಿಯಾಕ್ಷನ್ ಈಗ ಕೊಟ್ಟಿದ್ದಾರೆ. ನೋಡಿ, ಈ ಗೋಲ್ಡ್ ಸ್ಮಗ್ಲರ್ ಏನು ರನ್ಯಾರಾವ್ ಇದ್ರಲ್ಲ, ರನ್ಯಾರಾವ್ನ ಮನತಂದೆ ಈತ.
ಶಾಕಿಂಗ್ ಇದೆ, ನಮ್ಗೇನು ಗೊತ್ತಿಲ್ಲ ಇದ್ರ ಬಗ್ಗೆ ನಾವು ಹೇಗಾಯ್ತು ಏನು ಯಾರು ಮಾಡಿದ್ರು ಅಂತ ನಾವು ಇದ್ರ ಬಗ್ಗೆ ಯೋಚನೆ ಮಾಡ್ತೀವಿ. ಸಹಜವಾಗಿ ನಿಮ್ಮ ಕಚೇರಿನಲ್ಲಿ ಶೂಟ್ ಆಗಿದೆ ಅಂತ ಕಾಣಿಸ್ತಾ ಇದೆ. ಅದೇ ಈ ಕಾಲದಲ್ಲಿ ಏನಾದ್ರು ಮಾಡಕ್ಕೆ ಇದೆ ಸಾಧ್ಯತೆ ಇದೆನಾ? ಸೊ ಇದ್ರ ಬಗ್ಗೆ ನಮ್ಗೇನು ಐಡಿಯಾ ಇಲ್ಲ. ವಿಡಿಯೋ ಇದು ಅಂತ ಹೇಳ್ತಾ ಇರುವಂತದ್ದು ಅದೇ ಹಳೇದಂದ್ರೆ ಈಗ ಅದು 8 ವರ್ಷ ಹಿಂದೆ ಇದ್ದೇನೆ ನಾನು ಅಲ್ಲಿ ಬೆಲ್ಗಾಮ್ ಅಲ್ಲಿ. ಮುಜುಗರ ಸಹಜವಾಗಿ ತಂದಿದ್ದೀರಾ ಸರ್, ಸಾಕಷ್ಟು ಮುಜುಗರ ಆಗಿದೆ ಈ ಸರ್. ಇದು ಏನ್ ಹೇಳಲಿಕ್ಕೆ ಬಯಸ್ತೀರಾ ಅಂತ ಈ ಹಂತದಲ್ಲಿ ಕ್ರಮ ಅದ್ರ ಬಗ್ಗೆ ನಾವು ಅಡ್ವೊಕೇಟ್ ಮಾತಾಡಿ ನಾವು ಇದು ಕ್ರಮ ತಗೊಂಡಿದ್ವಿ. ಇದು ನಮಗೆ ಶಾಕಿಂಗ್, ಇಟ್ಸ್ ಆಲ್ ಫ್ಯಾಬ್ರಿಕೇಟೆಡ್, ಸುಳ್ಳು ಇದು. ಆ ವಿಡಿಯೋ ಎಲ್ಲ ಸುಳ್ಳು ಅಂತ ನಮ್ಗೆ ನಿಮ್ ಸುಳಿವು ಏನಾದ್ರು ಇತ್ತ ಸರ್ ಇದ್ರ ಬಗ್ಗೆ ನಮಗೇನು ಐಡಿಯಾ ಇಲ್ಲ. ಐಡಿಯಾ ಇಲ್ಲ. ಯಾವಾಗ ಆಗಿರೋದು ಇದು, ಯಾವಾಗ ಮಾಡಿರೋದು ಗೊತ್ತಿಲ್ಲ ಆಗಿದ್ರೆ ಗೊತ್ತಾಗಲಿಕ್ಕೆ. ಇದ್ರ ಬಗ್ಗೆ ತನಿಖೆ ಆಗ್ಬೇಕಂತೀರಾ? ತನಿಖೆ ಆಗ್ಬೇಕು. ಗೃಹ ಸಚಿವರನ್ನ ಭೇಟಿ ಮಾಡಕ್ ಬಂದಿದ್ದೀರಾ ಸರ್, ಏನ್ ಹೇಳಲಿಕ್ಕೆ ಬಯಸ್ತೀರಾ ಅವ್ರಿಗೆ ಅಂತ? ಇಲ್ಲ, ಈ ತರ ಸುಳ್ಳು ಮಾಹಿತಿ ಹಬ್ಸ್ತಾ ಇದ್ರು. ಅದೇ ಇದ್ರ ಬಗ್ಗೆ ನಮಗೆ ಶಾಕಿಂಗ್ ಇದೆ, ನಮ್ಗೇನು ಗೊತ್ತಿಲ್ಲ ಇದ್ರ ಬಗ್ಗೆ ನಾವು ಹೇಗಾಯ್ತು ಏನು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಆನಂದ್ ಕೊಡ್ತಾ ಹೋಗ್ತಾರೆ. ಆನಂದ, DGP ಒಬ್ಬರು ಈ ಥರ ಒಂದು ರಾಸಲೀಲೆ ವಿಡಿಯೋ ವೈರಲ್ ಆಗ್ತಾ ಇದೆ, ಇಲಾಖೆಗೆ ಕೆಟ್ಟ ಹೆಸರು. ಮತ್ತೊಂದು ಕಡೆ ಈಗ ಗೃಹ ಸಚಿವರನ್ನು ಕೂಡ ಭೇಟಿಯಾಗ್ಲಿಕ್ಕೆ ಹೋಗಿದ್ದಾರೆ ರಾಮಚಂದ್ರ ಅನ್ನೋದು ಗೊತ್ತಾಗಿದೆ. ಏನಿದೆ ಹೆಚ್ಚಿನ ಅಪ್ಡೇಟ್ಸ್ ಆನಂದ್? ಸಚಿನ್, DGP ರಾಮಚಂದ್ರ ರಾವ್ ಅವರ ಒಂದು ಕಾಮದಾಟದ ವಿಡಿಯೋ ಏನಿದೆ ಇದು ವೈರಲ್ ಆಗ್ತಿದ್ದಂತೆ ಪರಮೇಶ್ವರ್ ಅವರ ನಿವಾಸಕ್ಕೆ ಬಂದು ಅವರನ್ನ ಭೇಟಿ ಮಾಡೋದಕ್ಕೆ ಬಂದಿದ್ರು. ಈ ಸಂದರ್ಭದಲ್ಲಿ ಪರಮೇಶ್ವರ್ ಅವರು DGP ರಾಮಚಂದ್ರ ರಾವ್ ಅವರ ಒಂದು ಭೇಟಿಯನ್ನ ನಿರಾಕರಣೆ ಮಾಡಿರ್ತಕ್ಕಂಥದ್ದು. ಯಾಕೆಂದ್ರೆ ಈ ರೀತಿಯ ಒಬ್ಬ ಪೊಲೀಸ್ ಅಧಿಕಾರಿ ಆಗಿದ್ಕೊಂಡು ಇಂಥ ಒಂದು ಕಾಮದಾಟ ಆಡಿರ್ತಕ್ಕಂಥದ್ದು ಖಂಡಿತವಾಗ್ಲೂ ಇದು ಗೃಹ ಇಲಾಖೆಗೆ ಒಂದು ರೀತಿ ಮುಜುಗರ ತರ್ತಕ್ಕಂಥ ಒಂದು ವಿಚಾರ. ಹಾಗಾಗಿಯೇ ಗೃಹ ಸಚಿವರು ರಾಮಚಂದ್ರ ರಾವ್ ಅವರ ಭೇಟಿಗೆ ನಿರಾಕರಣೆ ಮಾಡಿದ್ರು. ಈ ಸಂದರ್ಭದಲ್ಲಿ ರಾಮಚಂದ್ರ ರಾವ್ ಅವರು ಮಾಧ್ಯಮಗಳಿಗೂ ಕೂಡ ಪ್ರತಿಕ್ರಿಯೆಯನ್ನ ಕೊಟ್ರು. ಈ ಒಂದು ವಿಡಿಯೋ ಬಗ್ಗೆ ನನಗೆ ಏನು ಕೂಡ ಐಡಿಯಾ ಇಲ್ಲ, AI ಬಳಸಿ ಈ ರೀತಿಯ ಒಂದು ವಿಡಿಯೋಗಳನ್ನ ಸೃಷ್ಟಿ ಮಾಡ್ತಾರೆ, ಟೆಕ್ನಾಲಜಿ ಮೂಲಕ ಇಂಥ ಒಂದು ವಿಡಿಯೋಗಳನ್ನ ಹರಿಬಿಡ್ತಾ ಇದ್ದಾರೆ ಅನ್ನೊಂದು ಮಾತನ್ನ ಅವರು ಹೇಳಿರ್ತಕ್ಕಂಥದ್ದು. ಜೊತೆಗೆ ಈ ವಿಚಾರವಾಗಿ ತಮ್ಮ ಅಡ್ವೊಕೇಟ್ ಜೊತೆನೂ ಕೂಡ ಮಾತನಾಡಿ ಮುಂದೆ ಕಾನೂನು ಹೋರಾಟ ಮಾಡ್ತಕ್ಕಂಥ ಒಂದು ವಿಚಾರವಾಗಿನೂ ಕೂಡ ನಾವು ಮುನ್ನಡೆಯುತ್ತೀವಿ ಅನ್ನೋ ಒಂದು ವಿಚಾರವನ್ನು ಹೇಳಿರ್ತಕ್ಕಂಥದ್ದು. ಇದೇನೇ ಇದ್ರೂ ಕೂಡ ಅವರು ತಮ್ಮ ಡ್ಯಾಮೇಜ್ ಕಂಟ್ರೋಲ್ಗೆ ಈ ತರ ಒಂದು ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಿರ್ಬಹುದು. ಆದ್ರೆ ಒಬ್ಬ ಹಿರಿಯ ಪೊಲೀಸ್ ಅಧಿಕಾರಿ ಆಗಿದ್ಕೊಂಡು, ಅದರಲ್ಲೂ ಕೂಡ DGP ಆಗಿದ್ಕೊಂಡು ಕಚೇರಿಯಲ್ಲೇ ಕೂತು ಆ ರೀತಿಯ ಒಂದು ಕಾಮದಾಟವನ್ನ ಮಾಡ್ತಾ ಇರ್ತಕ್ಕಂಥದ್ದು ಈಗ ರಾಜ್ಯವ್ಯಾಪಿ ವೈರಲ್ ಆಗಿರ್ತಕ್ಕಂಥದ್ದು. ಜೊತೆಗೆ ಗೃಹ ಇಲಾಖೆಯನ್ನು ಕೂಡ ತಲೆತಗ್ಗಿಸ್ತಕ್ಕಂಥ ಒಂದು ವಿಚಾರವಾಗಿರ್ತಕ್ಕಂಥದ್ದು. ಈ ಬಗ್ಗೆ ಈಗಾಗಲೇ ಗೃಹ ಸಚಿವ ಪರಮೇಶ್ವರ್ ಅವರು ಸದಾಶಿವನಗರ ನಿವಾಸದಲ್ಲಿ ಇತ್ಕೊಂಡೆ ಹಿರಿಯ ಪೊಲೀಸ್ ಅಧಿಕಾರಿಗಳಿಂದ ಮತ್ತೆ ಅವರ ಆಪ್ತ ಕಾರ್ಯದರ್ಶಿಗಳಿಂದ ಮಾಹಿತಿಯನ್ನ ತರಿಸ್ಕೊಂಡಿದ್ದಾರೆ. ವಿಡಿಯೋ ಒಂದು ಏನಿದೆ ಅದರ ಒಂದು ಅಸಲಿಯತ್ತನ್ನು ಕೂಡ ಪರಿಶೀಲನೆ ಮಾಡಿ ಅಂತ ಹಿರಿಯ ಪೊಲೀಸ್ ಅಧಿಕಾರಿಗಳು ಕೂಡ ಕೇಳಿರ್ತಕ್ಕಂಥದ್ದು. ಇದೇ ಅಲ್ಲದೆ DG ಅಂಡ್ IGP DIG ಏನಿದ್ದಾರೆ ಅವ್ರಿಗೆ ಇದ್ರ ಬಗ್ಗೆ ಸಮಗ್ರವಾದಂತ ಒಂದು ವರದಿಯನ್ನ ಕೊಡಬೇಕು ಅನ್ನೋ ಒಂದು ಸೂಚನೆಯನ್ನು ಕೂಡ ಈಗ ಹೋಮ್ ಮಿನಿಸ್ಟರ್ ಅವರು ಕೊಟ್ಟಿರ್ತಕ್ಕಂಥದ್ದು. ಒಟ್ಟಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರನ್ನ ಭೇಟಿ ಮಾಡಿ ಅವರಿಗೆ ಈ ಒಂದು ವಿಚಾರದ ಬಗ್ಗೆ ಮಾಹಿತಿ ನೀಡೋದಕ್ಕೆ ಬಂದಿದ್ದಂತ ರಾಮಚಂದ್ರ ರಾವ್ ಏನಿದ್ದಾರೆ ಇವರಿಗೆ ಗೃಹ ಸಚಿವರು ತಮ್ಮ ಭೇಟಿಗೆ ನಿರಾಕರಣೆ ಮಾಡಿರ್ತಕ್ಕಂಥದ್ದು. ಇದು ಕೂಡ ಒಂದ್ ರೀತಿ ಅವರು ಬಹಳಷ್ಟು ಮುಜುಗರದಿಂದ ಕಾರೆತ್ಕೊಂಡು ಸದಾಶಿವನಗರದ ಅವರ ನಿವಾಸದಿಂದ ತೆರಳಬೇಕಾದಂತ ಒಂದು ಪರಿಸ್ಥಿತಿನೂ ಕೂಡ ನಿರ್ಮಾಣವಾಯಿತು. ಜೊತೆಗೆ ಅವರು ಈ ಒಂದು ವಿಚಾರವನ್ನ ಒಂದು ಡ್ಯಾಮೇಜ್ ಕಂಟ್ರೋಲ್ ಮಾಡ್ತಕ್ಕಂಥ ಒಂದು ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಕ್ಕಂಥ ಒಂದು ವಿಪರ್ಯಾಸದ ಒಂದು ಪ್ರಯತ್ನ ಕೂಡ ಮಾಡಿದ್ದು ಇಲ್ಲಿ ನಾವು ಕಾಣಬಹುದು. ಸದ್ಯ ಗೃಹ ಸಚಿವರು ಈ ವಿಚಾರವಾಗಿ ಬಹಳಷ್ಟು ಗರಂ ಆಗಿರ್ತಕ್ಕಂಥದ್ದು. ಜೊತೆಗೆ ಹಿರಿಯ ಪೊಲೀಸ್ ಅಧಿಕಾರಿಗಳಿಗೂ ಕೂಡ ವರದಿ ಕೊಡಿ ಅನ್ನೋ ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ. ಸಚಿನ್, ಆನಂದ, ಇಲ್ಲಿ ಮತ್ತೊಂದು ಪ್ರಶ್ನೆ ಈಗ ಕಾಡ್ತಾ ಇರುವಂಥದ್ದಂದ್ರೆ 8 ವರ್ಷದ ಹಳೆಯ ವಿಡಿಯೋ ಇದು, ಬೆಳಗಾವಿಯಲ್ಲಿ ಆಗಿರುವಂತಹ ವಿಡಿಯೋ ಅಂತ ಈಗ ಸ್ವತಃ ರಾಮಚಂದ್ರ ಹೇಳ್ತಾ ಇದ್ದಾರೆ. ಅಂದ್ರಾಗ 8 ವರ್ಷದ ಹಿಂದೆ ಹಾಗಾದ್ರೆ ಈ ಪ್ರತಿಕ್ರಿಯೆಯಲ್ಲಿ ಅವರು ಭಾಗಿಯಾಗಿದ್ರು ಅಂತ ಅರ್ಥ ಆಯ್ತು. ಅದಲ್ಲದೆ ಈಗ ತತ್ಕ್ಷಣಕ್ಕೆ ಗೃಹ ಇಲಾಖೆ, ಗೃಹ ಸಚಿವ ಡಾಕ್ಟರ್ G ಪರಮೇಶ್ವರ್ ಇವ್ರ ಮೇಲೆ ಏನು ಕ್ರಮಕ್ಕೆ ಮುಂದಾಗ್ಬೋದು ಅಂತ? ಸಚಿನ್, ಪ್ರಮುಖವಾಗಿ ಅವ್ರು ಹೇಳಿದ ಪ್ರಕಾರ ಇದು 8 ವರ್ಷದ ಹಿಂದೆ ನಾನು ಬೆಳಗಾವಿಯಲ್ಲಿ ಇದ್ದೆ ಅನ್ನೋ ಒಂದು ಮಾತನ್ನ ಹೇಳ್ತಾರೆ. ಅಂದ್ರೆ ಬೆಳಗಾವಿಯಲ್ಲಿ ಅವರು ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂಥ ಒಂದು ವಿಚಾರವನ್ನ ಅವರು ಪ್ರಸ್ತಾಪ ಮಾಡಿದ್ರು. ಆದ್ರೆ ಈ ಒಂದು ವಿಡಿಯೋ ಯಾವಾಗಿಂದು ಅನ್ನೋ ಒಂದು ಅಸಲಿಯತ್ತು ಕೂಡ ಗೊತ್ತಾಗಬೇಕಾಗುತ್ತೆ. ಹಿಂದೆ ಅವರು DIG ಆದಂತ ಒಂದು ಸಂದರ್ಭದಲ್ಲಿ ಈ ರೀತಿಯ ಒಂದು ವಿಡಿಯೋ ಇತ್ತು ಅಂತಾನೂ ಕೂಡ ಹೇಳಲಾಗ್ತಾ ಇದೆ. ಈಗ ಅವರು DGP ಆಗಿರಿ ಒಂದು ಬಡ್ತಿಯನ್ನು ಕೂಡ ಪಡೆದುಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಇದು ಕೊಂಚ ಹಳೆಯ ವಿಡಿಯೋ ಅಂತಾನೂ ಕೂಡ ಚರ್ಚೆಗಳಾಗ್ತಾ ಇದೆ. ಇದೇನೇ ಇದ್ರೂ ಕೂಡ ಇವರು ಯಾವ ಸಂದರ್ಭದಲ್ಲಿ ಮಾಡಿದ್ರು ಅನ್ನೋದು ಇಂಪಾರ್ಟೆಂಟ್ ಬರೋದಿಲ್ಲ. ಆದ್ರೆ
ಪೊಲೀಸ್ ಅಧಿಕಾರಿಯಾಗಿದ್ದುಕೊಂಡು ಈ ರೀತಿಯ ಒಂದು ಕೃತ್ಯವನ್ನ ಎಸಗಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಅಪರಾಧನೇ ಆಗುತ್ತೆ. ಅದರಲ್ಲೂ ಕೂಡ ಅವರು ಯೂನಿಫಾರ್ಮ್ ನಲ್ಲೇ ಇದ್ಕೊಂಡು ಈ ರೀತಿಯ ಒಂದು ಅಸಹ್ಯಕರವಾದಂತಹ ಒಂದು ಕಾಮದಾಟ ನಡೆಸಿರ್ತಕ್ಕಂಥದ್ದು ಕೂಡ ಗೃಹ ಇಲಾಖೆ ತಲೆ ತಗ್ಸ್ತಕ್ಕಂಥ ಒಂದು ವಿಚಾರ ಆಗಿರ್ತಕ್ಕಂಥದ್ದು. ಹಾಗಾಗಿ ಗೃಹ ಸಚಿವರು ಇದ್ರ ವಿರುದ್ಧ ಕೂಡಲೇ ಕ್ರಮಕ್ಕೂ ಕೂಡ ಸೂಚನೆಯನ್ನ ಕೊಟ್ಟಿದ್ದಾರೆ. ಅದಕ್ಕೂ ಮುನ್ನ ವಿಡಿಯೋನ ಸತ್ಯಾಸತ್ಯತೆಯನ್ನ ತಿಳಿದುಕೊಳ್ಳೋದಕ್ಕೂ ಕೂಡ ಮುಂದಾಗಿರ್ತಕ್ಕಂಥದ್ದು. ಜೊತೆಗೆ ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ಈ ಬಗ್ಗೆ ವರದಿ ಕೊಡಿ ಅನ್ನೋ ಒಂದು ಸೂಚನೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಒಂದು ವೇಳೆ ಇವರು ತಪ್ಪಿತಸ್ಥರು ಅನ್ನೋದೇನಾದ್ರೂ ಗೊತ್ತಾದಂತ ಒಂದು ಸಂದರ್ಭದಲ್ಲಿ ಅವರ ವಿರುದ್ಧ ಖಂಡಿತವಾಗ್ಲೂ ಕ್ರಮ ಕೈಗೊಳ್ಳಲಿಕ್ಕೆ ಗೃಹ ಇಲಾಖೆನೂ ಕೂಡ ಮುಂದಾಗುತ್ತೆ. ಜೊತೆಗೆ ಇವರ ಒಂದು ಹಿನ್ನೆಲೆನೂ ಕೂಡ ಪರಿಶೀಲನೆಯನ್ನ ಮಾಡೋದಕ್ಕೆ ಗೃಹ ಇಲಾಖೆ ಮುಂದಾಗಿರ್ತಕ್ಕಂಥದ್ದು. ಯಾಕಂದ್ರೆ ಇವರು ರನ್ಯಾರಾವ್ ಕೇಸ್ ನಲ್ಲಿ ಯಾವ ರೀತಿ ಒಂದು ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ನಲ್ಲಿ ಭಾಗಿಯಾಗಿದ್ರು, ಜೊತೆಗೆ ರನ್ಯಾರಾವ್ಗೆ ಯಾವ ರೀತಿ ಆನಂದ್, ನಾನು ನಿಮ್ಮನ್ನ ಮತ್ತೆ ಸಂಪರ್ಕ ಮಾಡ್ತೀನಿ. ಬೆಂಗಳೂರು ಪೊಲೀಸ್ ಕಮಿಷನರ್ ಆಗಿದ್ದಂತಹ ಭಾಸ್ಕರ್ ರಾವ್ ಸಂಪರ್ಕಕ್ಕೆ ಬಂದಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಪವರ್ ಟಿವಿ ಸರ್, ಈಗ ಪೊಲೀಸ್ ಇಲಾಖೆ ನಿಜಕ್ಕೂ ಒಂಥರ ತಲೆ ತಗ್ಗಿಸುವಂತಹ ವಿಚಾರ. ರಾಮಚಂದ್ರ ರಾವ್ ಅವರ ಒಂದು ವಿಡಿಯೋಗಳನ್ನ ತಾವು ಕೂಡ ಗಮನಿಸಿದ್ರಿ, ತಾವೇನಂತೀರ ಸರ್? ಇಡೀ ಪೊಲೀಸ್ ಇಲಾಖೆ ನಾವು ಖಾಕಿ ಸಮವಸ್ತ್ರ ಧರಿಸ್ಕೊಂಡಿರೋರು, ಹಿಂದೆ ಧರಿಸ್ಕೊಂಡಿರೋರು ಎಲ್ಲರಿಗೂ ತಲೆ ತಗ್ಗಿಸುವಂತ ಇದು ಬಹಳ ಅಂದ್ರೆ ನಮ್ಗೆ ದುಃಖ ತಂದಿರುವಂತಹ ಘಟನೆ ಇದು. ಇದರಿಂದ ಏನು ಕೃತ್ಯ ಇವರು ನಡೆಸಿದ್ದಾರೆ, ಇವರು ಕಚೇರಿ ಒಳಗೆ ನಮ್ಮ ಮೈ ಮೇಲೆ ನಮ್ಮ ಸಮವಸ್ತ್ರದಲ್ಲಿ ಗಂಡು ಬೆರು ಮತ್ತೆ ಕೇಂದ್ರ ಸರ್ಕಾರದ ಅಶೋಕ ಲಾಂಛನ ಕೂಡ ಇರುತ್ತೆ ನಮ್ಮ ಸಮವಸ್ತ್ರದಲ್ಲಿ. ಇದೆಲ್ಲ ಹಾಕೊಂಡು ಇಂಥ ಒಂದು ಕೃತ್ಯ ನಡೆಸಬೇಕಾಯ್ತು. ಎಷ್ಟು ತಲೆ ತಗ್ಸುವಂತ ಕೆಲಸ ಇದು ಆಗಿದೆ. ಬಹಳ ಶೇಮ್ಫುಲ್ ಇದು. ಮತ್ತೆ ಈ ಅಧಿಕಾರಿ ಮೇಲೆ ರಿಟೈರ್ ಆಗ್ತಾರೆ ಅಂತ 2 ತಿಂಗಳಲ್ಲಿ ಏನ್ ಪನಿಷ್ಮೆಂಟ್ ಕೊಡ್ತಾರೆ. ಇವ್ರು ಹಿಂದೆ ಕೂಡ ಏನೇನೋ ಮಾಡಿದ್ರು, ಅವಾಗ್ಲೂ ಸರಿ ಮಾಡಕ್ಕಾಗಿಲ್ಲ. ಅವಾಗ ಸರಿ ಮಾಡಿದ್ರೆ ಬಹುಶಃ ಇದೆಲ್ಲ ಮಾಡಕ್ಕೆ ಅವ್ರಿಗೆ ಅವಕಾಶ ಸಿಗ್ತಾ ಇಲ್ಲೋ ಏನೋ ಇರುತ್ತೆ. ಈಗ ನಿಜವಾಗ್ಲೂ ಇಟ್ ಇಸ್ ವೆರಿ ಶಾಕಿಂಗ್, ವೆರಿ ಶೇಮ್ಫುಲ್. ಮತ್ತೆ ಏನ್ ನೋಡೋಣ, ಏನ್ ಮುಖ್ಯಮಂತ್ರಿ ಮತ್ತೆ ಗೃಹ ಸಚಿವರು ಏನ್ ಮಾದರಿ ಅಂದ್ರೆ ಇಂಥವ್ರ ಮೇಲೆ ಲೈಟ್ ಆಗಿ ನಾವು ಕ್ರಮ ತೆಗೆದುಕೊಂಡ್ಬಿಟ್ರೆ, ಇಂಥ ಕೃತ್ಯಗಳು ಕೆಳ ಹಂತದ ಅಧಿಕಾರಿಗಳು ಮಾಡಿದ್ರೆ ನಾಳೆ ಒಂದು ಇನ್ಸಿಡೆಂಟ್ ಆಗ್ಬಿಡುತ್ತೆ. ಅವ್ರಿಗೆ ಬಿಟ್ರಿ ನಮ್ಮ ಮೇಲೆ ಕ್ರಮ ತೆಗೆದುಕೊಳ್ತೀರ ಅಂತ. ಪಬ್ಲಿಕ್ ಕಾಂಟ್ಯಾಕ್ಟ್ ಅಂಡ್ ಪ್ರೈವೇಟ್ ಕಾಂಟ್ಯಾಕ್ಟ್ ಶುಡ್ ಬಿ ಅಬೌವ್ ಬೋರ್ಡ್, ಕ್ಲೀನ್ ಆಗಿರ್ಬೇಕು ಹೇಳ್ತೀನಿ. ಎಸ್ ಸರ್, ಇಲ್ಲಿ ಕರ್ನಾಟಕ ಪೊಲೀಸ್ನವ್ರು ಅಂದ್ರೆ ಒಂದು ದಕ್ಷತೆ, ಪ್ರಾಮಾಣಿಕತೆ, ಸಾಮಾಜಿಕ ನ್ಯಾಯ ಒದಗಿಸ್ಕೊಡೋದ್ರಲ್ಲಿ ಅವರು ಸಾಕಷ್ಟು ನಂಬರ್ 1. ಅಂಥದ್ರಲ್ಲಿ ಕೆಲವೊಂದಿಷ್ಟು ಜನ ಈ ತರ ಕೃತ್ಯದಲ್ಲಿ ಭಾಗಿಯಾದಾಗ ಇಡೀ ಇಲಾಖೆಗೆ ಒಂಥರ ಕೆಟ್ಟ ಹೆಸರು. ಇವರೊಬ್ಬರೇ ಇಷ್ಟೆಲ್ಲ ಮಾಡ್ತಾ ಇರೋದು, ಎಲ್ಲಿ ಯಾರು ಮಾಡಿದ್ದಾರೆ ಕೆಲಸಗಳು ವೆರಿ ಎಕ್ಸ್ಟ್ರೀಮ್ಲಿ ಶೇಮ್ಫುಲ್. ಬಹಳ ದುಃಖ ಆಗತ್ತೆ. ನಾವು ಖಾಕಿ ಬಟ್ಟೆ ಹಾಕೊಂಡವರು ಮೈ ಮೇಲೆ ನಾವು ಕರ್ನಾಟಕ ಸರ್ಕಾರದ ಲಾಂಛನ, ಕೇಂದ್ರ ಸರ್ಕಾರದ ಲಾಂಛನ ಹಾಕೊಂಡು ಇಂಥ ಅಶ್ಲೀಲ ಕೃತ್ಯಗಳಲ್ಲಿ ಪಾಲ್ಗೊಳ್ಳೋದು ಬಹಳ ಅಸಹ್ಯ. ಎಸ್ ಮತ್ತೆ ಕ್ರಮ ತೆಗೆದುಕೊಳ್ತಾರೆ ಸರ್. ಇಲ್ಲಿ ಈಗ ಗೋಲ್ಡ್ ಸ್ಮಗ್ಲಿಂಗ್ ಕೇಸಲ್ಲಿ, ರನ್ಯಾರಾವ್ ಕೇಸಲ್ಲಿ ಇವ್ರನ್ನ ಕಡ್ಡಾಯವಾಗಿ ರಜೆ ಮೇಲೆ ಕಳಿಸಲಾಗಿತ್ತು, ಮತ್ತು ವಾಪಸ್ಸು ಅವ್ರನ್ನ ಕರ್ಕೊಂಡು ಬಂದ್ರು. ಒಂದಿಷ್ಟು ಈ ಹಿಂದೆನೂ ಕೂಡ ತಲೆನೋವು ಆಗಿದ್ರು ರಾಮಚಂದ್ರ ರಾವ್ ಅವರು. ಹಿಂದೆ ಆಗಿತ್ತಲ್ಲ, 2-3 ಕೇಸ್ಗಳಲ್ಲಿ ಆಗಿತ್ತು. ಎಲ್ಲೋ ಒಂದು ರೀತಿಯಾಗಿ ಅಡ್ಜಸ್ಟ್ಮೆಂಟ್ ಮೇಲೆ ತಪ್ಪಿಸ್ಕೊಂಡು ಬಂದಿದ್ದಾರೆ. ಬೇರೆ ಯಾರು ಅಧಿಕಾರಿ ಆಗಿದ್ರೆ ಜೈಲಲ್ಲಿ ಇರೋರು. ಸರ್, ಈಗ ಯೂನಿಫಾರ್ಮ್ ಅಲ್ಲೇ ಇವರ ಒಂದಿಷ್ಟು ಅಸಹ್ಯಕರ ವಿಡಿಯೋ ವೈರಲ್ ಆಗ್ತಾ ಇದೆ. ಇವ್ರ ಮೇಲೆ ಯಾವ ರೀತಿಯಾದಂತಹ ಕ್ರಮಕ್ಕೆ ಮುಂದಾಗಬಹುದು ಅಂತ? ಕಾಂಡಕ್ಟ್ ರೂಲ್ಸ್ ಅಂತಾರೆ, ನೀತಿ ನಿಯಮಗಳಂತ ಇದೆ ನಮ್ಮಲ್ಲಿ. ಕಾಂಡಕ್ಟ್ ರೂಲ್ಸ್ ಅಲ್ಲಿ ಇವ್ರ ಮೇಲೆ ಕ್ರಮ ತೆಗೆದುಕೊಳ್ಳಬಹುದು. ಮತ್ತೆ ಯಾವ್ದೋ ಹೆಣ್ಮಗಳು ಯಾವ್ದು ಇದ್ದಾಳೆ, ಏನಕ್ಕೆ ಬಂದಿದ್ದಾಳೆ ಗೊತ್ತಿಲ್ಲ, ಫಿರ್ಯಾದಿದಾರರ ಅಥವಾ ಏನಾದ್ರು ವಿಟ್ನೆಸ್ ಆಗಿ ಬಂದಿರೋದಾ, ಏನಕ್ಕೆ ಬಂದಿರೋದ ಅಂತ ಇದೆಲ್ಲ ಬಹಳ ಅಸಹ್ಯಕರವಾದ ಘಟನೆ ಇದು. ಮತ್ತೆ ಕಾಂಡಕ್ಟ್ ರೂಲ್ಸ್ ಅಲ್ಲಿ ಮಾತ್ರ DPR ನೋಟಿಸ್ ಕೊಟ್ಬಿಟ್ಟು ಇವ್ರಿಗೆ ಎಕ್ಸ್ಪ್ಲನೇಷನ್ ಕೇಳಿ ಕ್ರಮ ತೆಗೆದುಕೊಳ್ಬಹುದು ಹೊರತು ಕ್ರಿಮಿನಲ್ ಕೇಸ್ ಮಾಡ್ತೀರಿ ಇವ್ರ ಮೇಲೆ? ಯಾರು ಕಂಪ್ಲೇಂಟ್ ಕೊಟ್ಟರೆ ಕ್ರಿಮಿನಲ್ ಕೇಸ್ ಮಾಡೋಕ್ಕಾಗುತ್ತೆ. ಸರ್ಕಾರ ಯಾವ ರೀತಿ ಹ್ಯಾಂಡಲ್ ಮಾಡ್ತಾರೆ. ಸರ್ಕಾರಕ್ಕೆ ಸಾಕಷ್ಟು ಗೃಹ ಇಲಾಖೆಯಿಂದ ತಲೆನೋವಾಗಿದೆ. ಪರಮೇಶ್ವರ್ ಸಾಹೇಬ್ ಹೆಂಗ್ ಹ್ಯಾಂಡಲ್ ಮಾಡ್ತಾರೆ ನೋಡೋಣ. ಧನ್ಯವಾದ ಪವರ್ ಟಿವಿ ಜೊತೆ ಇಷ್ಟೊತ್ತು ಮಾತಾಡಿದಕ್ಕೆ ಸರ್. ಎಸ್, ಭಾಸ್ಕರ್ ರಾವ್ ಅವರು ಕೂಡ ಈಗ ಮಾತಾಡ್ತಾ ಇದ್ರು. ನಿಜಕ್ಕೂ ಇದು ಪೊಲೀಸ್ ಇಲಾಖೆಗೆ ಒಂಥರ ಕೆಟ್ಟ ಹೆಸರು, ಅಸಹ್ಯ ಹುಟ್ಟುವಂತಹ ಒಂದು ಘಟನೆ ಇದು. ಯಾಕಂದರೆ ಇವತ್ತು ಪೊಲೀಸ್ ಆಗಲಿಕ್ಕೆ ಸಾಕಷ್ಟು ಜನ ಒಂದು ಹವಣಿಸ್ತಾ ಇರ್ತಾರೆ, ಸಾಕಷ್ಟು ಜನ ಕಾತುರದಿಂದ ಕಾಯ್ತಾ ಇರ್ತಾರೆ. ಅಂಥದ್ರಲ್ಲಿ ಕೂಡ ಒಬ್ಬ ಕಾನ್ಸ್ಟೇಬಲ್ ಅಲ್ಲ, ಒಬ್ಬ ಸಬ್ ಇನ್ಸ್ಪೆಕ್ಟರ್ ಮಾಡಿರುವಂಥ ವಿಚಾರ ಅಲ್ಲ ಇದು. DGP ಮುಂದೆ IGP ಆಗಬೇಕಾದವರು ಇವರು. ಅದು ಯೂನಿಫಾರ್ಮ್ ಅಲ್ಲೇ. ಸರ್ಕಾರಿ ಕೆಲಸ ದೇವ್ರ ಕೆಲಸ ಅಂತಾರೆ. ಇವ್ರು ಏನು ಮಾಡ್ತಾ ಇದ್ದಾರೆ? ಸರ್ಕಾರಿ ಕೆಲಸವನ್ನು ಇವ್ರು ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಇವರು.